ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಇಂಟರ್ನ್ಶಿಪ್ ಗೈಡ್ಲೈನ್ಸ್ ಮತ್ತು ಪ್ರಾಜೆಕ್ಟ್ ಗೈಡ್ಲೈನ್ಸ್ ಹೇಗೆ ಸರ್ಚ್ ಮಾಡಬೇಕು, ಎಲ್ಲಿಂದ ಡೌನ್ಲೋಡ್ ಮಾಡಬೇಕು, ಆ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಡಿಪ್ಲೊಮಾ ಸಿಲೆಬಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕಂದ್ರೆ ನಮಗೆ DT ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಡಿಪ್ಲೊಮಾ ಸಿಲೆಬಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗ್ತೈತೆ ನಿಮಗೆ. ಸೊ DT ಆಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಯಾವ್ದು ಅಂತ ನೀವು ಕೇಳ್ತಾ ಇದ್ರಿ. ಸೊ ಅಲ್ಲಿ ಅಡ್ರೆಸ್ ಇದೆ ನೋಡ್ರಿ, dtk.karnataka.gov.in ಅಂತ ಹೇಳಿ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಆಫಿಷಿಯಲ್ ಹೋಮ್ ಪೇಜ್, DT ಆಫಿಷಿಯಲ್ ಹೋಮ್ ಪೇಜ್ ಓಪನ್ ಆಗ್ತೈತಿ. ಹೋಮ್ ಪೇಜಿಗೆ ಹೋಗಿ ನೀವು ಡಿಪ್ಲೊಮಾ ಸಿಲೆಬಸ್ ಅಂತ ಹೇಳಿ ನೀವು ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಇಲ್ಲಿ ಡಿಪ್ಲೊಮಾ ಸಿಲೆಬಸ್ ಅಂತ ಹೇಳಿ ನಿಮಗೆ ಓಪನ್ ಇಲ್ಲಿ ಹೋಗಿ ಕ್ಲಿಕ್ ಮಾಡಿ. ದಿಸ್ ಇಸ್ ದ ಹೋಮ್ ಪೇಜ್ ಫಾರ್ DT ಆಫಿಷಿಯಲ್ ವೆಬ್ಸೈಟ್. ಸೊ ಇಲ್ಲಿ ನೀವು ಡಿಪ್ಲೊಮಾ ಸಿಲೆಬಸ್ ಅಂತ ಹೇಳಿ ಇಲ್ಲಿ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಡಿಪ್ಲೊಮಾ ಸಿಲೆಬಸ್ ಓಪನ್ ಆಗ್ತೈತಿ. ಸೊ ಇದರಲ್ಲಿ ನೀವು ಯಾವ್ದು ಚೂಸ್ ಮಾಡ್ಬೇಕಂದ್ರೆ C20 ಸಿಲೆಬಸ್, ಇದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ C20 ಸಿಲೆಬಸ್ ಓಪನ್ ಆಗ್ತೈತಿ. C20 ಸಿಲೆಬಸ್ ಓಪನ್ ಆದಮೇಲೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ಬ್ರಾಂಚದ್ದು C20 ಸಿಲೆಬಸ್ ಫಾರ್ ಆಲ್ ಸೆಮಿಸ್ಟರ್ ಸಿಲೆಬಸ್ ಸಿಗ್ತೈತಿ, ಫಸ್ಟ್ ಟು 6th ಸೆಮಿಸ್ಟರ್. ಬಟ್ ಪ್ರಾಜೆಕ್ಟ್ ಮತ್ತು ಇಂಟರ್ನ್ಶಿಪ್ ನೋಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ನೀವು ಹೋದರೆ ಎಲ್ಲಿ ಅಂದರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ, 6th ಸೆಮಿಸ್ಟರ್ ಗೈಡ್ಲೈನ್ಸ್ ಅಂತಿದೆ ನೋಡ್ರಿ. ಸಿಕ್ಸ್ತ್ ಸೆಮಿಸ್ಟರ್ ಗೈಡ್ಲೈನ್ಸ್ದಲ್ಲಿ ಕೆಳಗಡೆ ನಿಮಗೆ ಇಂಟರ್ನ್ಶಿಪ್ ಗೈಡ್ಲೈನ್ಸ್ ಸಿಗ್ತೈತಿ, ಮತ್ತು ಕ್ಯಾಪ್ಸ್ಟೋನ್ ಗೈಡ್ಲೈನ್ಸ್ ಅಂದರೆ ಪ್ರಾಜೆಕ್ಟ್ ಗೈಡ್ಲೈನ್ಸ್ ಇದು. ಆಮೇಲೆ ಬೇಕಂದ್ರೆ ನೀವು ರಿಸರ್ಚ್ ಮಾಡಿದವ್ರಿಗೆ ರಿಸರ್ಚ್ ಗೈಡ್ಲೈನ್ಸ್, ಡಿಪ್ಲೊಮಾ ಫೈನಲ್ 6th ಸೆಮಿಸ್ಟರ್ಲ್ಲಿ ರಿಸರ್ಚ್ ಚೂಸ್ ಮಾಡಿದವ್ರಿಗೆ ರಿಸರ್ಚ್ ಗೈಡ್ಲೈನ್ಸ್ ಸಿಗ್ತೈತಿ. ಆಮೇಲೆ ಎಂಟರ್ಪ್ರೆನರ್ಶಿಪ್ ಗೈಡ್ಲೈನ್ಸ್ ಬೇಕಾದ್ರೆ ಎಂಟರ್ಪ್ರೆನರ್ಶಿಪ್ ಗೈಡ್ಲೈನ್ಸ್ ಸಿಗ್ತೈತಿ. ಸೊ ಮೋಸ್ಟ್ ಆಫ್ ಯು ಹ್ಯಾವ್ ಚೂಸನ್ ಐದರ್ ಪ್ರಾಜೆಕ್ಟ್ ಆರ್ ಇಂಟರ್ನ್ಶಿಪ್. ಸೊ ಪ್ರಾಜೆಕ್ಟ್ ಯಾರು ಬೇಕಲ್ಲ, ಪ್ರಾಜೆಕ್ಟ್ ಚೂಸ್ ಮಾಡಿದವರು ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ V ಅಂತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಂಟರ್ನ್ಶಿಪ್ ಗೈಡ್ಲೈನ್ಸ್ ಯಾರು ಚೂಸ್ ಮಾಡಿಲ್ಲ ಅವರು ಇಲ್ಲಿ V ಅಂತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಟೇಲ್ ಆಗಿ ನಿಮಗೆ ಗೈಡ್ಲೈನ್ಸ್ ಸಿಗ್ತೈತಿ. ಜಸ್ಟ್ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ, ನೀವು ಓಪನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಜಸ್ಟ್ ಇಲ್ಲಿ ಇಂಟರ್ನ್ಶಿಪ್ ಗೈಡ್ಲೈನ್ಸ್ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ಇಲ್ಲಿ. ಸೊ ಇಲ್ಲಿ ವ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇಂಟರ್ನ್ಶಿಪ್ ಗೈಡ್ಲೈನ್ಸ್ ಡಿಟೇಲ್ ಗೈಡ್ಲೈನ್ಸ್ ಸಿಗ್ತೈತಿ. ಇಲ್ಲಿ ನೀವು ನೋಡಬಹುದು ಇಂಟರ್ನ್ಶಿಪ್ ಗೈಡ್ಲೈನ್ಸ್ ಅಂತಿದೆ ನೋಡ್ರಿ. ಸೊ ಇಂಟರ್ನ್ಶಿಪ್ ಗೈಡ್ಲೈನ್ಸ್ ಇದನ್ನು ನೀವು ಡಿಟೇಲ್ ಆಗಿ ಓದ್ಕೊಂಡು ತಿಳ್ಕೊಡ್ರಿ. ಮತ್ತು ಸಪ್ರೇಟ್ ಆಗಿ ನಾನು ಇದ್ರ ಬಗ್ಗೆ ಒಂದು ವಿಡಿಯೋನು ಮಾಡಿದ್ದೀನಿ, ಡಿಟೇಲ್ ಇನ್ಫಾರ್ಮೇಷನ್ ಏನಿದೆ ಅಂತ ಹೇಳಿ. ಸಪೋಸ್ ನಿಮಗೆ ಬೇಕಂದ್ರೆ ಅದ್ರದ್ದು ವಿಡಿಯೋದು ಡಿಸ್ಕ್ರಿಪ್ಷನ್ ಲಿಂಕ್ದಲ್ಲಿ ನಾನು ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಅದೇ ರೀತಿ ಇಲ್ಲೆಲ್ಲ ಇದೆ ನೋಡ್ರಿ, ಡಿಟೇಲ್ ಆಗಿ ನೀವು ಓದ್ಕೊಂಡು ತಿಳ್ಕೊಡ್ರಿ. ನೆಕ್ಸ್ಟ್ ಇನ್ನೊಂದು ಯಾವುದಂದ್ರೆ ನೀವು ಕೇಳ್ತಾ ಇದ್ರೆ ಪ್ರಾಜೆಕ್ಟ್ದು ಯಾವ ರೀತಿ ನೋಡ್ಬೇಕಂದ್ರೆ ಇಲ್ಲಿ ಪ್ರಾಜೆಕ್ಟ್ ಅಂದರೆ ಆ್ಯಕ್ಚುಲಿ ಕ್ಯಾಪ್ಸ್ಟೋನ್ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು V ಅಂತ ಕ್ಲಿಕ್ ಮಾಡಿದರೆ ಪ್ರಾಜೆಕ್ಟ್ ಓಪನ್ ಆಗ್ತೈತಿ, ಪ್ರಾಜೆಕ್ಟ್ ಗೈಡ್ಲೈನ್ಸ್. ಸೊ ಪ್ರಾಜೆಕ್ಟ್ ಗೈಡ್ಲೈನ್ಸ್ ನೀವು ಇಲ್ಲಿ ಜಸ್ಟ್ ಓಪನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಡಿದ್ರೆ ಸೊ ಇದು ಡಿಟೇಲ್ಡ್ ಇನ್ಫಾರ್ಮೇಷನ್ ಇದೆ ನೋಡಿರಿ. ಎಲ್ಲ ಪ್ರಾಜೆಕ್ಟ್ ಅಂದರೆ ಏನು ಎಲ್ಲಾನು ಕೊಟ್ಟಿದ್ದಾರೆ. ಸೊ ಇದ್ರದ್ದು ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ನೀವು ಅದು ಬೇಕಂದರೆ ಜಾಸ್ತಿ ಮಾಹಿತಿ ಬೇಕಂದ್ರೆ ಅದನ್ನು ಆ ವಿಡಿಯೋ ನೀವು ನೋಡಿ ತಿಳ್ಕೊಬೋದು. ಆ ವಿಡಿಯೋದನ್ನು ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ನಾನು ಶೇರ್ ಮಾಡ್ತೀನಿ. ಲಿಂಕ್ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ನೋಡ್ಕೋಬೋದು. ಸೊ ಇದು ಹೇಗೆ ಗೈಡ್ಲೈನ್ಸ್ ಸರ್ಚ್ ಮಾಡಬೇಕು, ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ ಮಾಹಿತಿಯನ್ನು ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಸೊ ಮೋಸ್ಟ್ಲಿ ಇದು ನಿಮಗೆ ಯೂಸ್ಫುಲ್ ಆಗಿರಬಹುದು. ಇದು ನಿಮಗೆ ಲೈಕ್ ಆಗಿದ್ದರೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡತ್ತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.